ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಅವರ ಮೊದಲನೆಯ ಚಿತ್ರ ಬಾಯ್ ಫ್ರೆಂಡ್. ಈ ಚಿತ್ರವು 2005ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಎರಡನೆಯ ಚಿತ್ರ ನನ್ನ ಲವ್ ಮಾಡ್ತೀಯಾ. ಈ ಚಿತ್ರವು 2005ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಮೂರನೆಯ ಚಿತ್ರ 7 o'clock. ಈ ಚಿತ್ರವು 2006ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ನಾಲ್ಕನೆಯ ಚಿತ್ರ ಮುಖಾಮುಖಿ. ಈ ಚಿತ್ರವು 2006ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಐದನೆಯ ಚಿತ್ರ ಶ್ರೀ ಕ್ಷೇತ್ರ ಕೈವಾರ ತಾತಯ್ಯ. ಈ ಚಿತ್ರವು 2007ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಆರನೆಯ ಚಿತ್ರ ಕ್ಷಣ ಕ್ಷಣ. ಈ ಚಿತ್ರವು 2007ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಏಳನೆಯ ಚಿತ್ರ ಮಿಲನ. ಈ ಚಿತ್ರವು 2007ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಎಂಟನೆಯ ಚಿತ್ರ ನೀನೇ ನೀನೇ. ಈ ಚಿತ್ರವು 2007ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಒಂಬತ್ತನೆಯ ಚಿತ್ರ ನಿನಗಾಗಿ ಕಾದಿರುವೆ. ಈ ಚಿತ್ರವು 2009ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಹತ್ತನೆಯ ಚಿತ್ರ ಲವ್ ಗುರು. ಈ ಚಿತ್ರವು 2009ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಹನ್ನೊಂದನೆಯ ಚಿತ್ರ ಸಂಚಾರಿ. ಈ ಚಿತ್ರವು 2010ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಹನ್ನೆರಡನೆಯ ಚಿತ್ರ ಕಿಲಾಡಿ ಕೃಷ್ಣ. ಈ ಚಿತ್ರವು 2010ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಹದಿಮೂರನೆಯ ಚಿತ್ರ ಗಾನ ಬಜಾನ. ಈ ಚಿತ್ರವು 2010ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಹದಿನಾಲ್ಕನೆಯ ಚಿತ್ರ ಸುಗ್ರೀವ. ಈ ಚಿತ್ರವು 2010ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಹದಿನೈದನೆಯ ಚಿತ್ರ ಪೊಲೀಸ್ ಕ್ವಾರ್ಟರ್ಸ್. ಈ ಚಿತ್ರವು 2010ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಹದಿನಾರನೆಯ ಚಿತ್ರ ಭ್ರಮರ. ಈ ಚಿತ್ರವು 2011ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಹದಿನೇಳನೆಯ ಚಿತ್ರ ಐ ಆಮ್ ಸಾರಿ ಮತ್ತೆ ಬನ್ನಿ ಪ್ರೀತಿಸೋಣ. ಈ ಚಿತ್ರವು 2011ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಹದಿನೆಂಟನೆಯ ಚಿತ್ರ ಮಂಥನ. ಈ ಚಿತ್ರವು 2011ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಹತ್ತೊಂಬತ್ತನೆಯ ಚಿತ್ರ ಪಂಚಾಮೃತ. ಈ ಚಿತ್ರವು 2011ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಇಪ್ಪತ್ತನೆಯ ಚಿತ್ರ 5 ಈ ಚಿತ್ರವು 2011ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. 21ನೆಯ ಚಿತ್ರ ಚಾಲೆಂಜ್. ಈ ಚಿತ್ರವು 2012ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. 22ನೆಯ ಚಿತ್ರ ಕಿಲಾಡಿ ಕಿಟ್ಟಿ. ಈ ಚಿತ್ರವು 2012ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. 23ನೆಯ ಚಿತ್ರ ಲಕ್ಷ್ಮಿ. ಈ ಚಿತ್ರವು 2013ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. 24ನೆಯ ಚಿತ್ರ ಮಹಾನದಿ. ಈ ಚಿತ್ರವು 2013ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. 25ನೆಯ ಚಿತ್ರ ಆಟೋ ರಾಜ. ಈ ಚಿತ್ರವು 2013ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. 26ನೆಯ ಚಿತ್ರ ಭೈರವಿ. ಈ ಚಿತ್ರವು 2013ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. 27ನೆಯ ಚಿತ್ರ ಟೋನಿ. ಈ ಚಿತ್ರವು 2013ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. 28ನೆಯ ಚಿತ್ರ ಬರ್ಫಿ. ಈ ಚಿತ್ರವು 2013ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು.
29ನೆಯ ಚಿತ್ರ ಕ್ರೇಜಿ ಸ್ಟಾರ್. ಈ ಚಿತ್ರವು 2014ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. 30ನೆಯ ಚಿತ್ರ ನನ್ನ ಲೈಫಲ್ಲಿ. ಈ ಚಿತ್ರವು 2014ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. 31ನೆಯ ಚಿತ್ರ ಮರ್ಯಾದೆ. ಈ ಚಿತ್ರವು 2014ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. 32ನೆಯ ಚಿತ್ರ ಮಿಂಚಾಗಿ ನೀ ಬರಲು. ಈ ಚಿತ್ರವು 2015ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. 33ನೆಯ ಚಿತ್ರ ಯು ಟರ್ನ್. ಈ ಚಿತ್ರವು 2016ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. 34ನೆಯ ಚಿತ್ರ ಜಾವ. ಈ ಚಿತ್ರವು 2018ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. 35ನೆಯ ಚಿತ್ರ ಅಂಬಿ ನಿಂಗ್ ವಯಸ್ಸಾಯ್ತು. ಈ ಚಿತ್ರವು 2018ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. 36ನೆಯ ಚಿತ್ರ ನೀವು ಕರೆ ಮಾಡಿದ ಚಂದಾದಾರರು. ಈ ಚಿತ್ರವು 2018ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. 37ನೆಯ ಚಿತ್ರ ಕಿಸ್ಮತ್. ಈ ಚಿತ್ರವು 2018ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. 38ನೆಯ ಚಿತ್ರ ಲೂಟಿ. ಈ ಚಿತ್ರವು 2018ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. 39ನೆಯ ಚಿತ್ರ ಮಹೀರ. ಈ ಚಿತ್ರವು 2019ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. 40ನೆಯ ಚಿತ್ರ ಮೈಸೂರು ಆರ್ಕೆಸ್ಟ್ರಾ. ಈ ಚಿತ್ರವು 2023ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. 41ನೆಯ ಚಿತ್ರ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಈ ಚಿತ್ರವು 2025ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. 42ನೆಯ ಚಿತ್ರ ಲವ್ ಮಾಕ್ಟೆಲ್ 3. ಈ ಚಿತ್ರವು 2026ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ನಟ ದಿಲೀಪ್ ರಾಜ್ ಅವರು ಅಭಿನಯಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.